ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಸವಿತಾ ಪ್ರಿಯಾ ಅವರು ಕೇರಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/1/1978, ಸಮಯ 6:20 ಬೆಳಗ್ಗೆ. ಅವರ ಪ್ರಶ್ನೆ: ಸಾಲ ಬಾಧೆ ಇದೆ, ಕೆಲಸದ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸವಿತಾ ಪ್ರಿಯಾ ಅವರ ಪ್ರಶ್ನೆ: ಸಾಲ ಬಾಧೆ ಇದೆ, ಕೆಲಸದಲ್ಲೂ ತೊಡಕಾಗಿದೆ, ಏನು ಪರಿಹಾರ ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧನಾಗಿದ್ದಾನೆ. ನೋಡಿ, ಕೆಲಸ ಅದು ಬಹಳ ಪ್ರಧಾನವಾದದ್ದು. ಆ ಅಧಿಪತಿ ಬುಧ, ನಾನೀಗಷ್ಟೇ ಹೇಳಿದೆ, ವಾಕ್ಕರ್ಮ ಕೃದ್ಬೋಧನ ಅಂತ. ಮಾತಿಗೆ, ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಪತಿ ಅದು ಕೌಶಲ್ಯಪೂರ್ಣವಾಗಿರಬೇಕು. ನಾವು ಮಾಡೋ ಕೆಲಸ ಇನ್ನೊಬ್ಬರು ಗುರುತಿಸೋ ಹಾಗಿರಬೇಕು. ಅದಕ್ಕೆ ಪ್ರಶಂಸೆ ಸಿಗಬೇಕು ಅಂತಂದರೆ ಬುಧ ತುಂಬ ಚೆನ್ನಾಗಿರಬೇಕು. ನಿಮ್ಮ ಜಾತಕದಲ್ಲಿ ಬುಧನೇ ಅದರ ಅಧಿಪತಿ. ಅವನು ವ್ಯಯದಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಇದು ಬಾಧಕವಾಗಿದೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ಕುಜನ ಭುಕ್ತಿ ನಡೀತಾ ಇದೆ. ಕುಜ ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ನೀವು ಒಂದು ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ, ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಅಲ್ಲಿಗೆ ಹೋಗಿ ನೀವು ಬಾಳೆಹಣ್ಣು ಸಮರ್ಪಣೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಪ್ರತಿ ಮಂಗಳವಾರ ಮಾಡಿ. ಎರಡನೇದು, ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿ, ಅದನ್ನು ಪ್ರಸಾದ ತಗೊಳ್ಳಿ. ಇವೆರಡು. ವಸ್ತುತಃ ಕುಜ ಋಣಕಾರಕ, ಸಾಲ ಬಾಧೆ ಅಧಿಪತಿ ಅವನು. ಹೀಗಾಗಿ ಎರಡೂ ಆಚರಣೆಗಳಿಂದ ನೀವು ಈ ಸಂಕಟದಿಂದ ಹೊರಬರ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸುಮಂತ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/9/1993, ಸಮಯ 7:57 ಬೆಳಗ್ಗೆ. ಅವರ ಪ್ರಶ್ನೆ: ಕೆಲಸ, ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತಿಳಿಸ್ಕೊಡಿ, ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸುಮಂತ ಅವರ ಪ್ರಶ್ನೆ ಕೆಲಸ, ಹಣಕಾಸು, ವಿವಾಹ ಇತ್ಯಾದಿ ಎಲ್ಲ ಕೇಳಿದ್ದಾರೆ ಅವರು. ನೋಡೋಣ, ಕೆಲಸ, ವಿವಾಹ ಎರಡನ್ನು ಪರಿಶೀಲಿಸೋಣ. ಅದರಲ್ಲೇ ಎಲ್ಲವೂ ತುಂಬಿದೆ. ಅರ್ಥ ಆಯ್ತಾ? ನೋಡಿ, ನೀವು ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಲ್ಲಿ ಬುಧನಿದ್ದಾನೆ, ಬಹಳ ಒಳ್ಳೆಯದು. ಆತನೇ ಕರ್ಮಾಧಿಪತಿ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಗುರುವು ಅಲ್ಲೇ ಲಗ್ನದಲ್ಲಿದ್ದಾನೆ. ಲಗ್ನಾಧಿಪತಿ ಸಪ್ತಮಾಧಿಪತಿ ಕೂಡಿದ್ದಾರೆ. ಇದು ಬಹಳ ಒಳ್ಳೆಯದು. ನೀವು ನನಗನ್ಸಿದ ಮಟ್ಟಿಗೆ ಜಾತಕ ಹಾಗೆ ಸೂಚಿಸ್ತಾ ಇದೆ. ಏನಪ್ಪ ಅಂದರೆ, ಈ ಎರಡು ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ, ಅಂದರೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋ ಸಾಧ್ಯತೆ ಇದೆ, ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ಈಗ ರವಿದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಭಕ್ತಿ. ಈಗ ವಿವಾಹಕ್ಕೂ ಹಾಗೂ ವೃತ್ತಿಗೂ ಎರಡಕ್ಕೂ ಕಾಲ ತುಂಬ ಸುಭದ್ರವಾಗಿದೆ. ತಾವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಮೇ ನಂತರದಲ್ಲಿ ಶತಸಿದ್ಧವಾಗಿ ಎರಡೂ ರೀತಿಯ ಅನುಕೂಲಗಳಿಗೆ ಅವಕಾಶ ಇದೆ. ಇಲ್ಲಿ ವಸ್ತುತಃ ಕುಜಗ್ರಹ ಲಗ್ನದಲ್ಲಿದ್ದು ಸಪ್ತಮ ನೋಡ್ತಾನೆ. ಇದು ಸ್ವಲ್ಪ ಬಾಧಕ. ಹೀಗಾಗಿ ಕುಜಗ್ರಹ ಶಾಂತಿ ಒಂದು ಮಾಡಿಸಿ. ಕಲತ್ರಭೇ ಪಾಪ ಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಮಾತಿದೆ. ಹೀಗಾಗಿ ಸಪ್ತಮ ವಿವಾಹ ಸ್ಥಾನವನ್ನು ಪಾಪಗ್ರಹ ನೋಡ್ತಾ ಇದೆ. ಈ ಲಗ್ನಕ್ಕೆ ಕುಜ ಮಾರಕ. ಹೀಗಾಗಿ ಕುಜಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ಮೇ ನಂತರದಲ್ಲಿ ಹೆಚ್ಚಿನ ಶುಭ ಫಲ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಚೇತನ್ ಕುಮಾರ್ ಅವರು ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/8/1994, ಸಮಯ 1:45 ಮಧ್ಯಾಹ್ನ. ಅವರ ಪ್ರಶ್ನೆ: ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಚೇತನ್ ಕುಮಾರ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ವಿಳಂಬವಾಗಿದೆ ಅಂತ ಆತಂಕವಾಗಿರುತ್ತೆ. ನೋಡಿ, ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ನೀಚನಾಗಿದ್ದಾನೆ. ಅಲ್ಲಿ ಶಾಸ್ತ್ರದಲ್ಲೂ ಒಂದು ಮಾತಿದೆ. ಏನು ಅಂದರೆ, ನೀಚಾರಿ ವ್ಯಯ ಸಂಶ್ರಿತಾ ಹಿ ಶುಭಾಹ ಪ್ರಯಚ್ಛಂತ್ಯ ಶುಭಾನಿ ಸರ್ವೇ ಅಂತ. ನೀಚ ಸ್ಥಾನ ಹೊಂದಿರತಕ್ಕಂಥ ಶುಭಗ್ರಹ ತೊಂದರೆಯನ್ನೇ ಮಾಡುತ್ತೆ ಅಂತ. ಸಪ್ತಮಾಧಿಪತಿ ಅವನು ಶುಕ್ರ ಶುಭಗ್ರಹ, ಆದರೆ ನೀಚನಾಗಿದ್ದಾನೆ, ಬಲಹೀನಾಗಿದ್ದಾನೆ. ಈಗ ಪ್ರಸ್ತುತ ಕಾಲ ನೋಡಿದ್ರೆ ರಾಹು ದಶೆಯಲ್ಲಿ ಈಗ ರವಿ ಭುಕ್ತಿ ನಡೀತಾ ಇದೆ. ಇದು ನೋಡಿ 2025 ಫೆಬ್ರವರಿ, ಮುಂದಿನ ವರ್ಷ ನಿಮಗೆ ಅವಕಾಶ ಇದೆ. ವಿಳಂಬ ಆಯ್ತಲ್ಲಪ್ಪ, ಈಗಲೇ ಆಗಿದೆಯಲ್ಲ ಅಂತ. ಹೌದು, ಆದರೆ ಮುಂದಿನ ವರ್ಷ ಅವಕಾಶ ಆಗುತ್ತೆ. ಯಾಕಂದರೆ ಚಂದ್ರನ ಕಾಲ ಶುರುವಾಗುತ್ತೆ. ಚಂದ್ರ ಸಪ್ತಮದಲ್ಲಿದ್ದಾನೆ, ಅವನಿಗೆ ಬಲವೂ ಇದೆ. ಹೀಗಾಗಿ ಅವನ ಟೈಮ್ ಬರಬೇಕು. ಟೈಮ್ ಬರೆದು ಹೊರತು ನಮಗೆ ಫಲ ಸಿಗೋದಿಲ್ಲ. ಅಷ್ಟರಲ್ಲಿ ತಾವು ಒಂದು ಚಂದ್ರ, ಶುಕ್ರ, ಕುಜ 3 ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದು ನಿಮಗೆ ಶೀಘ್ರ ಫಲವನ್ನು ತಂದುಕೊಡುತ್ತೆ.
ಈ ಪ್ರಯತ್ನ ತಮಗೆಲ್ಲಿ ಸಮಾಧಾನ ಅನಿಸುತ್ತೋ ಅಲ್ಲಿ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಚಂದ್ರಶೇಖರ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/4/2003, ಸಮಯ 1:26 ಮಧ್ಯಾಹ್ನ. ಅವರ ಪ್ರಶ್ನೆ MD ಮಾಡಬಹುದಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಂದ್ರಶೇಖರ್ ಅವರ ಪ್ರಶ್ನೆ MD ಮಾಡಬಹುದಾ ಅಂತ ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಲಗ್ನದಲ್ಲಿ ಗುರುವಿದ್ದಾನೆ, ಅದು ನಿಮ್ಮದು ಕರ್ಕಟಕ ಲಗ್ನ. ಇದು ತುಂಬ ಉತ್ಕೃಷ್ಟವಾದ ಫಲ. ಚಂದ್ರ ಕರ್ಮಸ್ಥಾನದಲ್ಲಿ ಬುಧನ ಜೊತೆಗಿದ್ದಾನೆ, ಇದು ಕೂಡ ತುಂಬ ಉತ್ಕೃಷ್ಟವಾದ ಫಲ. ರವಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಉಚ್ಚಾಭಿಲಾಷಿಯಾಗಿದ್ದಾನೆ, ಇದು ತುಂಬ ಉತ್ಕೃಷ್ಟವಾದ ಫಲ. ಕುಜ ಉಚ್ಚಾಭಿಲಾಷಿ, ಶುಕ್ರ ಉಚ್ಚಾಭಿಲಾಷಿ, ಎಲ್ಲ ಬಲವಿರುವಾಗ ನೀವು ಯಾಕೆ ಆಗಲ್ಲ MD ಮಾಡೋಕ್ಕೆ? ಶತಸಿದ್ಧವಾಗಿ ಮಾಡಿ, ಅನುಕೂಲ ಇದೆ. ಈಗ ಪ್ರಸ್ತುತ ಶುಕ್ರನ ಕಾಲ, ಶುಕ್ರ ದಶೆಯಲ್ಲಿ ತಮಗೆ ಬುಧನ ಕಾಲ ನಡೀತಾ ಇದೆ. ಬುಧ ಈಗ ಅಟ್ ಪ್ರೆಸೆಂಟ್ ಅವನಿಗೆ ಸ್ವಲ್ಪ ಬಲಹೀನವಾಗಿದೆ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಅವನಿಗೆ ಒಂದು 2 ತಿಂಗಳಾದರೆ ಅವನು ಒಳ್ಳೆಯ ಸ್ಥಾನಕ್ಕೆ ಬಂದುಬಿಡ್ತಾನೆ. ಹೀಗಾಗಿ ನಿಮಗೆ ಅನುಕೂಲ ಇದೆ, ಬುಧ ಚೆನ್ನಾಗಿದ್ದಾನೆ. ಪ್ರಯತ್ನ ಮಾಡಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ ನಿಮಗೆ. ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ, ಅದು ನಿಮ್ಮ ಬದುಕಿಗೆ ಮಹಾದೀಪವಾಗುತ್ತೆ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಕ್ಕೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.